ಆಮೇಲೆ ಆದಷ್ಟು ನಮ್ದು ಇದು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಗೊಬ್ಬರ ಯೂಸ್ ಮಾಡಿ ಬೆಳೆ ಮಾಡಿ ನಮ್ಮ ಭೂಮಿ ಫಲವತ್ತತೆನೂ ಕಾಪಾಡ್ದಂಗೆ ಆಗ್ತದೆ, ನಮ್ಮ ಜನರ ಆರೋಗ್ಯನೂ ಕಾಪಾಡ್ದಂಗೆ ಆಗ್ತದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಫಲವತ್ತಾದ ಭೂಮಿ ಬಿಟ್ಟು ಹೋಗೋದು ಆಗ್ತದೆ ಅದರಲ್ಲಿಂದ ಅಂಥೇಳಿ ಹೇಳಿ ಬಯಸ್ತೀನಿ. ಆದಷ್ಟು ಸಾಕಷ್ಟು ಇದು ಸಾವಯವ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಹೋಗಬೇಕು. ನಮಸ್ಕಾರ ರೀ ರಾಜೇಶ್ ಕುಲಕರ್ಣಿ ಅವರ. ನಮಸ್ಕಾರ ರೀ. ರಾಜೇಂದ್ರ ಖೂಬಾ ಮಾತಾಡೋದ್ರಿ ಅಣ್ಣಾರ. ನಮ್ಮ ಖೂಬಾ ಸಾಯಿಲ್ ಕಂಡೀಷನರ್ ಯಾವಾಗ ಹಿಡಿದು ಉಪಯೋಗಿಸಾಕತ್ತೀರಿ ಅಣ್ಣ? ನಾನೀಗ ಖೂಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡ್ಲಿಕ್ಕತ್ತು ಮತ್ತು 6 to 8 months ಆಯ್ತು ಸರ್. 6 to 8 months ನಾನೀಗ ಅದು ಯೂಸ್ ಮಾಡಿ ಒಂದು ವಾಟರ್ ಮೆಲನ್ ಕ್ರಾಪ್ ತಗೊಂಡಿದ್ದೀನಿ. ಆಮೇಲೆ ಈಗ ಜಸ್ಟ್ ಇದು ಮ್ಯಾಂಗೋ ಪ್ಲಾಂಟೇಶನ್ಗೆ ಯೂಸ್ ಮಾಡ್ಲಿಕ್ಕತ್ತೀನಿ. 1 ವರ್ಷದ ಪ್ಲಾಂಟ್ಸ್ ಇದೆ, ಅದಕ್ಕೆಲ್ಲ ಯೂಸ್ ಮಾಡ್ಲಿಕ್ಕತ್ತೀನಿ ಸರ್. ಈಗ ಮತ್ತೆ ನೆಕ್ಸ್ಟ್ ಈಗ ಅಂದ್ರೆ ಈಗ ಹೊಸ ಪ್ಲಾಂಟೇಶನ್ ಅಂದ್ರೆ ಪಪಾಯಿ ಮಾಡಿದ್ದೀನಿ. ಪಪಾಯಿಗೆ 100% ಇದೆ ಸಾವಯವನೇ. ಅದರಲ್ಲಿ ಖೂಬಾ ಸಾಯಿಲ್ ಕಂಡೀಷನರು, ಸಾಯಿಲ್ ಬೂಸ್ಟರು, ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು ಪ್ಲಸ್ ಗ್ರೋತ್ ಪ್ರಮೋಟರ್ಸ್ ಇದೇ ಯೂಸ್ ಮಾಡ್ಲಿಕ್ಕೆ. ಪ್ಲಸ್ ಇನ್ ಬಿಟ್ವೀನ್ ಇದು ಅದೇನಂತಾರೆ ಗೋಕುರ್ಪ ಅಮೃತ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಾಂಟ್ಸ್ ಹೆಲ್ದಿ ಇದೆ. ಆಮೇಲೆ ಈಗ ನೆಕ್ಸ್ಟ್ ಈಗ ಅದೇ ಪ್ರಾಜೆಕ್ಟ್ ಈಗ ಇದ್ರ ಸಲುವಾಗಿ ಟರ್ಮರಿಕ್ ಸಲಾಗಿ ಇದು ಮಾಡ್ಲಿಕ್ಕೆ ಸರ್. ಟರ್ಮರಿಕ್ ಸಲಾಗಿ ಪ್ಲಾನಿಂಗ್ ಇದೆ. ಈಗ ನೆಕ್ಸ್ಟ್ ಇನ್ನೊಂದು 15 days ನಲ್ಲಿ ಪ್ಲಾಂಟೇಶನ್ ಮಾಡೋದಿದೆ. ಅದ್ರದ್ದು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ. ಅದ್ರ ಪ್ರಕಾರ ಅದಕ್ಕೂ ಅದೇ ಸೇಮ್ 100% ಆರ್ಗ್ಯಾನಿಕ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸರ್. ನನಗೆ ಈಗ ನೀವು ನನ್ನ ಸಂಗ ಡಿಸ್ಕಷನ್ ಮಾಡಿದ್ದು ಕಬ್ಬ ಮತ್ತು ಟರ್ಮರಿಕ್ ಎರಡೂ ಕಲ್ತು ನೀವು ಬೆಳಿಬೇಕಂತೀರಿ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಡಿಸ್ಕಷನ್ ಮಾಡಿದೇವ್ರಿ ನಾವು ನೀವು ಕಲ್ತ್ರಿ. ಉಳ್ಳಾಗಡ್ಡಿನೂ ಮಾಡಿನಂತ ಹೇಳಿದ್ರಿ, ಮನಿ ಸಲಗೇನೋ ಮಾಡಿ ಹೆಂಗ್ ಬಂದಿವ್ರಿ? ಬೆಸ್ಟ್, ಸೂಪರ್ ಸರ್, ಬೆಸ್ಟ್ ಇದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಮೇನ್ ಇಂಪ್ರೂವ್ ಆಗಿದೆ ಸರ್. ಮೇನ್ ಅದರದ್ದು ಉಳ್ಳಾಗಡ್ಡಿ ನೋಡ್ರಿ ಅಣ್ಣಾರ, ನಮ್ದು ಉಳ್ಳಾಗಡ್ಡಿ ಸಾವಯವದಾಗ ಬೆಳೆದವ್ರು ರೈತರು ಹೇಳ್ತಾರ್ರಿ ಕಮ್ ಸೆ ಕಮ್ 6 ತಿಂಗಳ 1 ವರ್ಷ ಉಳಿತದಂತ ನಮ್ ರೈತರು ಹೇಳ್ತಾರು. 100 ಮಂದಿ ಹೇಳ್ಯಾರ್ರಿ. ಅವ್ ನಮ್ ವಿಡಿಯೋನು ಅದಾವ್ರಿ ಅಣ್ಣಾರ. ನಾ ಇದಕ್ಕಿಂತ ಮೊದಲು ಮಾಡಿದ್ದೆ ಸರ್. ನಾನು ಅದೇ ನೋಟಿಸ್ ಮಾಡಿದ್ದೀನಿ ಸರ್ ಡಿಫರೆನ್ಸ್. ಕೀಪಿಂಗ್ ಕ್ವಾಲಿಟಿನೂ ಇದೆ, ಬಟ್ ಆಮೇಲೆ ಕ್ರಾಪ್ ಕ್ವಾಲಿಟಿನೂ ಫಸ್ಟ್ ಕ್ಲಾಸ್ ಬರ್ತೈತ್ರಿ. ಖರ್ಚು ಹೆಂಗ ಅನಿಸ್ತದ್ರಿ ಕುಲಕರ್ಣಿ ಸಾಹೇಬ್ರ? ಖರ್ಚು ಅದಕ್ಕಿಂತ ಸ್ವಲ್ಪ ಕಮ್ಮು ಅಥವಾ ಅಟ್ ಪಾರ್ನು ಅನ್ಬಹುದು. ಬಟ್ 50% ಖರ್ಚು ಅದ್ರ ನಾವು ಕ್ಯಾಲ್ಕುಲೇಷನ್ ಮಾಡಿಲ್ಲ ಇಲ್ರಿ. ನೀವು ಕುಲಕರ್ಣಿ ಅವ್ರ ಇದು ನೀವು ಟರ್ಮರಿಕ್ ಏನ್ ಬೆಳಿತೀರಿ ಅದ್ರಾಗ್ರಿ ಅಣ್ಣಾರ ನಿಮ್ದು ಕುರ್ಕುಮಿನ್ ಪರ್ಸೆಂಟೇಜ್ ಬರ್ತದ. ಆರ್ಗ್ಯಾನಿಕ್ ನೀವು ಕುರ್ಕುಮಿನ್ ಏನದಲ್ರಿ ಮುಂದೆ ನೀವು ನಂದು ರಿಕ್ವೆಸ್ಟ್ ಏನದ, ನೀವು ಟರ್ಮರಿಕ್ ಅಂತ ಮಾರಬೇಡ್ರಿ. ನೀವು ಫಾರ್ಮಾ ಕಂಪ್ನಿಗಳಿಗೆ ಕುರ್ಕುಮಿನ್ ಪರ್ಸೆಂಟೇಜ್ ಬೇಸಿಸ್ ಮ್ಯಾಗ ನೀವು ನಿಮ್ದು ಟರ್ಮರಿಕ್ ಮಾರ್ರಿ, ನಿಮ್ಗೆ 4 ರೂಪಾಯಿ ಹೆಚ್ಚಿಗೆ ಬರ್ತದ್ರಿ ಅಣ್ಣಾರ. ಈ ಪದ್ಧತಿ ಪ್ರಕಾರ ಮಾಡ್ರಿ. ನೀವು ಇಷ್ಟೊತ್ತನ ಎಲ್ಲ ಸಾವಯವ ಬಗ್ಗೆ ಕೇಳಿದ್ರಿ ಕುಲಕರ್ಣಿ. ನೀವು ಲಿಟ್ರೇಟ್ ಮಂದಿ ಇದ್ದೀರಿ. ನೀವು ಊರ್ ಕೊರವಿ ಅಂದ್ರಿ, ಬೀರ್ನಹಳ್ಳಿ, ಚಿಂಚೋಳಿ ತಾಲೂಕ, ಗುಲ್ಬರ್ಗ. ಅಣ್ಣಾರ ನೀವು ಆಸ್ ಅನ್ ಲಿಟ್ರೇಟ್ ಪರ್ಸನ್, ಯಾಕಂದ್ರೆ ನೀವು ಓದ್ದವ್ರು ಇದ್ದೀರಿ, ಮಾಡಿದವ್ರು ಇದ್ದೀರಿ, ಒಂದು ರೈತಿಗೆ ಏನ್ ಮೆಸೇಜ್ ಕೊಡ್ತೀರಿ ಅಣ್ಣ? ಮೆಸೇಜ್ ಏನಂದ್ರೆ ಈಗ ನಮ್ಮ ಮಣ್ಣಿನ ಕ್ವಾಲಿಟಿ ಇಂಪ್ರೂವ್ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ ನಾವು ಮುಂದಿನ ಪೀಳಿಗೆಗೆ ಸಲಾಗಿ ಭೂಮಿ ಆಗಲಿ ಅಥವಾ ತಿನ್ನೋ ಧಾನ್ಯಗಳಾಗಲಿ ಒಳ್ಳೆ ಕ್ವಾಲಿಟಿದು, ವಿಷಮುಕ್ತ ಕ್ವಾಲಿಟಿದು ಧಾನ್ಯಗಳು ಕೊಡ್ಬೇಕಂತ ಹೇಳಿ. ಆಮೇಲೆ ಆದಷ್ಟು ನಮ್ದು ಇದು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಗೊಬ್ಬರ ಯೂಸ್ ಮಾಡಿ ಬೆಳೆ ಮಾಡಿ ನಮ್ಮ ಭೂಮಿ ಫಲವತ್ತತೆನೂ ಕಾಪಾಡ್ದಂಗೆ ಆಗ್ತದೆ, ನಮ್ಮ ಜನರ ಆರೋಗ್ಯನೂ ಕಾಪಾಡ್ದಂಗೆ ಆಗ್ತದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಫಲವತ್ತಾದ ಭೂಮಿ ಬಿಟ್ಟು ಹೋಗೋದು ಆಗ್ತದೆ ಅದರಲ್ಲಿಂದ ಅಂಥೇಳಿ ಹೇಳಿ ಬಯಸ್ತೀನಿ. ಆದಷ್ಟು ಸಾಕಷ್ಟು ಇದು ಸಾವಯವ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಹೋಗಬೇಕು. ನೀವು ಪಪ್ಪಾಯ ಒಂದು ಮಿಸ್ ಮಾಡಿದ್ರಿ. ನೀವು ಪಪ್ಪಾಯ ಆಲ್ರೆಡಿ ಬೆಳಿಲಿಕ್ಕೆ ಅದನ್ನು ಹೇಳಿದ್ರಿ. ಎಸ್ ಸರ್, ಠೀಕ್ ಅದ್ರಿ. ಮತ್ತೆ ಬೆಳೆ ಮಾಡಿ ಮತ್ತೆ ಇನ್ನು ನೆಕ್ಸ್ಟ್ ಅದೇ ಈ ಸಲ ನಿಮ್ಗೆ ಕೇಳಿದೆ, ಅದೇ ಶುಗರ್ ಕೇನು ವಿತ್ ಟರ್ಮರಿಕ್ ಮಾಡೋದು, ಅದು ನೆಕ್ಸ್ಟ್ ಇಯರ್ ಇದು ಮಾಡ್ಲಿಕ್ಕೆ. ಬಟ್ ಇಲ್ಲಿಂದ ಏನು ಸ್ಟಾರ್ಟ್ ಆಗ್ಯದ ಇನ್ಮ್ಯಾಲ 100% ಸಾವಯವೇ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದು. ನೋಡ್ರಿ, 80 ರೂಪಾಯಿ ಗಳಿಸ್ರಿ, ಕಡಿಗೆ ತಿಂಬದು ಜೋಳ ರೀ. ಅದ್ರ ಸಲುವಾಗಿ ನಾ ಹೇಳ್ತೀನಲ್ರಿ, ನಾವು ಏನೇ ಮಾಡ್ರಿ 1 ರೂಪಾಯಿ 2 ರೂಪಾಯಿ ಕಮ್ಮಿ ಗಳಿಸ್ರಿ, ಚಿಂತಿಲ್ಲ. ನೀವ್ರ ಸಾವಯವದಾಗ ನಮ್ಮ ಗೊಬ್ಬರ ಉಪಯೋಗಿಸಿ ನಿಮ್ಗೆ ಕಮ್ಮಿ ಬರುತ್ತೆ ಅನ್ನೋದು ಪ್ರಶ್ನೆನೇ ಇಲ್ಲ. ನೀವು 1 4 ರೂಪಾಯಿ ಕಮ್ಮಿ ಬಂದ್ರು ನೆಲ, ನೀರ, ಗಾಳಿ ಮುಂದಿನ ಜನ್ರೇಷನ್ಸ್ ಎಲ್ಲ ಉಳಿಸ್ರಿ ಅಣ್ಣ. ಅದು ದೊಡ್ಡ ಕೆಲಸ ಅದ್ರ, ಅದು ಮಾಡ್ರಿ ಅಣ್ಣ. ಶೋರ್ನೇದ ಕೆಲಸ ಅದ್ರ ಮಾಡ್ರಿ. ಥ್ಯಾಂಕ್ಸ್ ರೀ ಅಣ್ಣ. ನಮಸ್ಕಾರ ರೀ. ನಮಸ್ಕಾರ ಸರ್. ಭಾರತದ ನೆಲ
ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.